ಎಲ್ಲರಿಗೂ ನಮಸ್ಕಾರ. ರಾಣೆಬೆನ್ನೂರಿನ ಪುರಾತನ ಕಾಲದ ಅತಿ ಸುಂದರವಾದ ದೇವಾಲಯದ ಪರಿಚಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆನ್ನುವ ನನ್ನ ಬಹಳ ದಿನದ ಆಸೆ ಇತ್ತು. ನಿರ್ಲಕ್ಷ್ಯಕ್ಕೊಳಪಟ್ಟಿರುವ ಸುಂದರ ಪುರಾತನ ದೇವಾಲಯದ ಒಂದಿಷ್ಟು ಮಾಹಿತಿಯನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ರಾಣೆಬೆನ್ನೂರು ತಾಲೂಕಿನಿಂದ ಕೇವಲ 10 ಕಿಲೋಮೀಟರ್ ದೂರದ ಗುಡುಗೂರು ಗ್ರಾಮದಲ್ಲಿರುವ ಈ ದೇವಾಲಯದ ಹೆಸರು ಕಲ್ಲೇಶ್ವರ ದೇವಾಲಯ. ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯನ್ನ ಹೊಂದಿರುವ ಈ ದೇವಾಲಯದ ನಿರ್ಮಾಣ 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರಿಂದ ನಿರ್ಮಾಣವಾಗಿದೆ. ಗುಡುಗೂರು ಗ್ರಾಮದ ಮಧ್ಯಭಾಗದಲ್ಲಿ ಕಂಡು ಬರುವಂತಹ ಈ ದೇವಾಲಯವು ತ್ರಿಕೂಟವನ್ನು ಹೊಂದಿಕೊಂಡಿದೆ. ಅಂತರಾಳ, ನವರಂಗ, ಪ್ರವೇಶ ಮಂಟಪಗಳನ್ನು ಸಹಿತ ಒಳಗೊಂಡು ಅತ್ಯಂತ ಆಕರ್ಷಣೆಯಿಂದ ಈಗಲೂ ಎಲ್ಲರನ್ನ ಕೈಬೀಸಿ ಕರೆಯುತ್ತದೆ. ಅಂತರಾಳ ದ್ವಾರದಲ್ಲಿ ಲತಾಬಳ್ಳಿಗಳಿಂದ ಅಲಂಕೃತವಾಗಿರುವ ಸುಂದರ ಜಾಲರಂಧ್ರಗಳಿವೆ. ನವರಂಗಕ್ಕೆ ಹೊಂದಿಕೊಂಡಂತೆ ಉತ್ತರ ಭಾಗದಲ್ಲೂ ಹಾಗೂ ದಕ್ಷಿಣ ಭಾಗದಲ್ಲೂ ಗರ್ಭಗೃಹಗಳನ್ನು ರಚನೆ ಮಾಡಲಾಗಿದೆ. ಪ್ರವೇಶ ಮಂಟಪದಲ್ಲಿ ರಕ್ಷಾಸನವಿದ್ದು ಮೇಲೆ ಇಳಿಬಿದ್ದ ಸೂರ್ಯನ ಅಲಂಕರಣವಿದೆ. ಈ ದೇವಾಲಯದ ಮಧ್ಯಭಾಗದ ಹಾಗೂ ದಕ್ಷಿಣ ಭಾಗದ ಗರ್ಭಗೃಹಗಳಲ್ಲಿ ಅತ್ಯದ್ಭುತವಾದಂತಹ ಲಿಂಗಗಳಿವೆ. ನವರಂಗದಲ್ಲಿ ನಂದಿ, ನಾಗಿಣಿ, ದೇವತೆಗಳ ಸಣ್ಣ ಸಣ್ಣ ಶಿಲ್ಪಗಳ ಜೊತೆಗೆ ಕೈಗಳಲ್ಲಿ ಚಕ್ರ, ಖಡ್ಗ, ಶಂಖದ ಬಟ್ಟಲುಗಳಿವೆ. ದೇವಸ್ಥಾನದ ಹೊರಭಾಗದಲ್ಲಿ ಎಲ್ಲರನ್ನ ಆಕರ್ಷಿಸುವಂತೆ ವೀರಗಲ್ಲು ಶಿಲ್ಪ ಅತಿ ಸುಂದರವಾದ ಕೆತ್ತನೆಗಳಿಂದ ಕೂಡಿಕೊಂಡಿದೆ. ಇಲ್ಲಿ ದೊರೆತ 10ನೇ ಶತಮಾನದ ಶಾಸನದಲ್ಲಿ ಗುಡುಗೂರು ಗ್ರಾಮವು ಪುನ್ನವಂತಿ, ಈಗಿನ ಹೊನ್ನತ್ತಿ ನಾಡನ್ನ ಆಳುತ್ತಿದ್ದ ರಾಜ ಸಿಂಗ್ ಅವರ ಹೆಸರು ಕೂಡ ಉಲ್ಲೇಖಿಸುತ್ತದೆ. ಇಷ್ಟೊಂದು ಭವ್ಯ ಐತಿಹಾಸಿಕವಾಗಿರುವ ಈ ದೇವಸ್ಥಾನವನ್ನ ರಾಣೆಬೆನ್ನೂರಿನ ಜನ ಒಂದೊಮ್ಮೆ ನೋಡಲೇಬೇಕಾಗಿದೆ. ಅತಿ ಸುಂದರವಾದ ಕೆತ್ತನೆಗಳಿಂದ ಅಲಂಕೃತವಾಗಿರುವ ಈ ದೇವಾಲಯವು ಯಾರ ರಕ್ಷಣೆ ಇಲ್ಲದೆ ಶೀತಲವಾಗಿರುವುದನ್ನು ನೋಡಿ ಮನಸ್ಸು ತಲ್ಲಣವಾಗಿತ್ತು. ದೇವಾಲಯದ ಒಂದೊಂದು ಅಂಚಿನ ರಚನೆಗಳಲ್ಲಿ ಕಲ್ಲನ್ನ ಬಿಟ್ಟು ಬೇರೆ ಯಾವ ಸಂಪನ್ಮೂಲಗಳನ್ನ ಬಳಸಿಲ್ಲ ಎನ್ನುವಂಥದ್ದು ವಿಶೇಷ. ದೇವಾಲಯದ ಸುತ್ತಲೂ ಒಂದು ಸುತ್ತು ಹಾಕಿದ ನನಗೆ ನನ್ನ ಪೂರ್ವಜರು ಇಷ್ಟು ಗಟ್ಟಿಯಾದ ವೈಭವದ ಪರಂಪರೆಯನ್ನ ಸಾರುವ ಕಟ್ಟಡಗಳನ್ನ, ದೇವಾಲಯಗಳನ್ನ ನಿರ್ಮಿಸಿದ್ದರು ಎನ್ನುವುದು ನೋಡಿ ಆಶ್ಚರ್ಯವಾಗುತ್ತದೆ. ಗರ್ಭಗುಡಿಯ ಒಳಭಾಗದಲ್ಲಿ ಇರುವಂತಹ ಶಿವಲಿಂಗವು ಈ ದೇವಾಲಯದ ಪ್ರಮುಖ ಕೇಂದ್ರ ಬಿಂದುವಾಗಿದೆ. ಶೀತಲಗೊಂಡು ಅಲ್ಲಲ್ಲಿ ಸೋರುತ್ತಿರುವ ದೇವಾಲಯದ ರಕ್ಷಣೆಗೆ ಮುಂದಾಗಬೇಕಿದ್ದ ಅಧಿಕಾರಿಗಳು ಪುರಾತತ್ವ ಇಲಾಖೆ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಬಹುಶಃ ನನಗನಿಸಿದ್ದು ಇಂತಹ ಸುಂದರ ಪುರಾತನ ದೇವಸ್ಥಾನ ಈ ಜಾಗದಲ್ಲಿದೆ ಎಂಬ ಮಾಹಿತಿ ಅಧಿಕಾರಿಗಳಿಗೆ ಇಲ್ಲದಿರಬಹುದು. ಇದ್ದಿದ್ದರೆ ಇಷ್ಟೊತ್ತಿಗೆ ಈ ದೇವಾಲಯ ಇಲಾಖೆಯ ರಕ್ಷಣೆಗೆ ಒಳಪಟ್ಟು ಮತ್ತಷ್ಟು ವೈಭವದಿಂದ ಕಂಗೊಳಿಸುತ್ತಿತ್ತು. ಇಂತಹ ಅಪರೂಪದ ಅಳಿವಿನ ವ್ಯವಸ್ಥೆಯಲ್ಲಿರುವ ದೇವಾಲಯವನ್ನ ಗುರುತಿಸಿ ಅದನ್ನು ರಕ್ಷಣೆ ಮಾಡಲು ಪಣ ತೊಟ್ಟಿರುವ ಶಾಸಕರಾದ ಪ್ರಕಾಶ್ ಕೋಳಿವಾಡ್ ಅವರ ಒಂದು ವಿಶೇಷ ಕಾರ್ಯಕ್ಕೆ ವಿಶೇಷ ಗೌರವ ಸಲ್ಲಿಸಲೇಬೇಕಾಗಿದೆ. ಈಗಾಗಲೇ ಈ ದೇವಾಲಯಕ್ಕೆ ಸ್ವತಃ ಪ್ರವಾಸೋದ್ಯಮ ಸಚಿವರಾದ HK ಪಾಟೀಲರನ್ನ ಕರೆಸಿ ದೇವಾಲಯದ ಅಭಿವೃದ್ಧಿ ಮತ್ತು ರಕ್ಷಣೆಗೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಸರಿಸುಮಾರು 1000 ವರ್ಷಗಳ ಇತಿಹಾಸ, ಗತವೈಭವ ಹೊಂದಿರುವ ಈ ದೇವಾಲಯ ದಾಖಲೆ, ಶಾಸನ ಎಲ್ಲವೂ ಉಳಿಯಲಿ ಎಂಬುದು ನಮ್ಮ ಆಶಯ.